टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನನ್ನನ್ನ ಮುಟ್ಟಬೇಡಿ, ನನ್ನನ್ನ ಟಚ್ ಮಾಡಬೇಡಿ ಅಂತ ಪೊಲೀಸರಿಗೆ ಓಂ ಪ್ರಕಾಶ್ ಪುತ್ರಿ ಕೃತಿ ಆವಾಜ್ ಹಾಕಿದ್ದಾರಂತೆ. ಓಂ ಪ್ರಕಾಶ್ ಪುತ್ರಿ ಕೃತಿಯನ್ನ ಪೊಲೀಸರಿಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾರಿನಿಂದ ಕೆಳಗಿಳಿಯೋದಕ್ಕೆ ನಕಾರವನ್ನೆತ್ತಿದ್ದಾಳೆ ಕೃತಿ. ಪೊಲೀಸರ ಮೇಲೆಯೇ ಅರ್ಚಾಡಿದ್ದಾಳೆ. ನನ್ನನ್ನ ಮುಟ್ಟಬೇಡಿ, ನನ್ನನ್ನ ಟಚ್ ಮಾಡಬೇಡಿ ಅಂತ ಕೃತಿ ಆವಾಜ್ ಹಾಕಿದ್ದಾರೆ. ಪೊಲೀಸ್ ಕಾರಿನಿಂದ ಕೆಳಗಿಳಿಯುವುದಕ್ಕೆ ನಕಾರ ಹೊತ್ತಿದ್ದಾರೆ. ಹೊಯ್ಸಳ ವಾಹನದಿಂದ ಇಳಿಯದ ಪುತ್ರಿ ಕೃತಿ. ಇನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಹೊಯ್ಸಳ ವಾಹನದಲ್ಲಿ ಕರೆತರ್ತಿದ್ದಾರೆ. ಠಾಣೆಗೆ ಓಂ ಪ್ರಕಾಶ್ ಪತ್ನಿ ಹಾಗೂ ಆಕೆ ಮಗಳು ಅಂದರೆ ಕೃತಿಯನ್ನ ಹಾಕಿ ಕರೆತಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಪೊಲೀಸರ ಮೇಲೆಯೇ ಆಕೆ ಅರ್ಚಾಡ್ತಾ ಇರುವಂತಹ ದೃಶ್ಯಗಳಿಂದ ಸೆರೆಯಾಗಿದೆ. ನನ್ನನ್ನು ಮುಟ್ಟಬೇಡಿ, ನನ್ನನ್ನು ಟಚ್ ಮಾಡಬೇಡಿ ಅಂತ ಪೊಲೀಸರಿಗೆ ಕೃತಿ ಆವಾಜ್ ಹಾಕಿದ್ದಾಳೆ. ಪೊಲೀಸ್ ಕಾರಿನಿಂದ ಕೆಳಗಿಳಿಯೋದಕ್ಕೆ ನಕಾರವನ್ನೆತ್ತಿದ್ದಾಳೆ. ಇನ್ನು ಹೊಯ್ಸಳ ವಾಹನದಿಂದ ಕರೆತರಲಾಗಿತ್ತು ಪೊಲೀಸ್ ಠಾಣೆಗೆ. ಇದೇ ಸಂದರ್ಭದಲ್ಲಿ ಪುತ್ರಿ ಕೃತಿ ಈ ರೀತಿ ಆವಾಜ್ ಹಾಕಿರುವಂಥದ್ದು. ಇನ್ನು ಓಂ ಪ್ರಕಾಶ್ ಸಾವಿನ ಬೆನ್ನಲ್ಲೇ ಅವರ ಪತ್ನಿ ಪಲ್ಲವಿ ಹಾಗೂ ಪುತ್ರಿ ಕೃತಿಯನ್ನ ಪೊಲೀಸರಿಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅವರನ್ನು ಇರಿಸಲಾಗಿತ್ತು. ಈಗ ಬೆಳಗ್ಗೆ ಆಗಿರೋದ್ರಿಂದ ಅವರನ್ನ ಠಾಣೆಗೆ ಕರೆತರ್ತಿದ್ದಾರೆ ವಿಚಾರಣೆಯ ನಿಮಿತ್ತವಾಗಿ. ಇದೇ ಸಂದರ್ಭದಲ್ಲಿ ಅವರ ಪುತ್ರಿ ಕೃತಿ ಆವಾಜ್ ಹಾಕಿದ್ದಾಳೆ. ನನ್ನನ್ನು ಮುಟ್ಟಬೇಡಿ, ನನ್ನನ್ನು ಟಚ್ ಮಾಡಬೇಡಿ ಅಂತ ಪೊಲೀಸರ ಮೇಲೆಯೇ ಗಿರಾಡಿದ್ದಾಳೆ. ಪೊಲೀಸ್ ಕಾರಿನಿಂದ ಕೆಳಗಿಳಿಯೋದಕ್ಕೆ ನಕಾರವನ್ನ ಎತ್ತಿದ್ದಾಳೆ. ಹೊಯ್ಸಳ ವಾಹನದಲ್ಲಿ ಅವರನ್ನ ಕರೆತರಲಾಗಿತ್ತು. ಹೊಯ್ಸಳ ವಾಹನದಲ್ಲಿಯೇ ಒಳಭಾಗದಲ್ಲೇ ಕುಳಿತಿದ್ದು ಆಕೆ ಇಳಿಯೋದಕ್ಕೂ ಕೂಡ ಅಲ್ಲಿ ಚಕಾರವನ್ನೆತ್ತಿದ್ದಾಳೆ. ಇನ್ನು ಠಾಣೆಗೆ ಓಂ ಪ್ರಕಾಶ್ ಪತ್ನಿ ಪಲ್ಲವಿಯನ್ನ ಕೂಡ ಈ ಸಂದರ್ಭದಲ್ಲಿ ಕರೆತರಲಾಗಿದೆ.